ಇನ್ನು ಕೊಡಗು ಭಾಗದಲ್ಲೂ ಕೂಡ ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಆ ಭಾಗದ ನದಿ ತೊರೆಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಮಗದೊಂದು ಕಡೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಅಪಾರ ಪ್ರಮಾಣದ ಆಸ್ತಿ ಹಾನಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೊಡಗಿನಲ್ಲಿ ಮುಂದುವರೆದ ಮಳೆಯಾರ್ಭಟ, ಪ್ರವಾಹದ ಎಚ್ಚರಿಕೆ, ಮುಂಜಾಗ್ರತೆ ವಹಿಸಲು ಸೂಚನೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆಗೆ ಜಿಲ್ಲೆಯಲ್ಲಿ ನಾನಾ ರೀತಿಯ ಅವಾಂತರಗಳು ಮುಂದುವರೆದಿದೆ. ಮಡಿಕೇರಿ ತಾಲೂಕಿನ ಕೊಯ್ನಾಡು ಗ್ರಾಮದ ಸರ್ಕಾರಿ ಶಾಲೆಯ ಮೇಲೆ ಕಳೆದ ತಡರಾತ್ರಿ ಭಾರೀ ಸ್ವರೂಪದ ಮಣ್ಣು ಬಂಡೆಕಲ್ಲುಗಳು ಕುಸಿದು ಅಪಾರ ಹಾನಿ ಸಂಭವಿಸಿದೆ. ಕಳೆದ 1 ವಾರದ ಹಿಂದಷ್ಟೇ ಶಾಲೆಯ ಹಿಂಭಾಗದ ಗುಡ್ಡ ಕುಸಿದು ಶಾಲೆಯ ಒಂದು ಕೊಠಡಿಗೆ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ 1 ವಾರದ ಹಿಂದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಕೊಟ್ಟಿತ್ತು. ಆದ್ರೆ ಇಲಾಖೆಯ ಅಧಿಕಾರಿಗಳು ಬಂದು ವರದಿ ಮಾಡ್ಕೊಂಡು ಹೋಗಿದ್ರು. ಕಳೆದ ರಾತ್ರಿ ಮತ್ತೆ ಜೋರು ಮಳೆಯಾದ ಪರಿಣಾಮ ಇದೀಗ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಅಲ್ಲದೆ ಗ್ರಾಮೀಣ ಭಾಗದ ಶಾಲೆಗೆ ಈ ರೀತಿಯ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯ ಅವಘಡಗಳು ಸಂಭವಿಸ್ತಾ ಇರೋದು ಗ್ರಾಮಸ್ಥರು ಬೆಚ್ಚಿ ಬೀಳುವಂತೆ ಮಾಡಿದೆ. ಮಡಿಕೇರಿ ತಾಲೂಕಿನ ಕೊಯ್ನಾಡಿನ ಸರ್ಕಾರಿ ಶಾಲೆಯ ಬಳಿ ಇದೆ. ಕಲಿಕೆ ಮಾಡುವಂತಹ ಸುಮಾರು 86 ಮಕ್ಕಳಿಗೆ ಜೀವದ ಭಯ ಮತ್ತು ಪ್ರತಿ ಸಣ್ಣ ಮಳೆ ಬಂತು ಅಂದ್ರೂ ಒಂದು ರೀತಿ ಆತಂಕ ಕೂಡ ಹೆಚ್ಚಾಗುತ್ತೆ. ಯಾವ ರೀತಿ ಈ ಒಂದು ಗುಡ್ಡ ಮಳೆಗಾಲ ಬಂತು ಅಂದ್ರೂ ಕುಸಿಯಲಾರಂಭಿಸುತ್ತೆ. 2020ರಲ್ಲಿ ಈ ಒಂದು ಬೃಹತ್ ಗುಡ್ಡ ಏನಿದೆ, ಈ ಗುಡ್ಡ ಸಂಪೂರ್ಣವಾಗಿ ಶಾಲೆಯ ಕೊಠಡಿಯ ಮೇಲ್ಭಾಗಕ್ಕೆ ಬಿದ್ದಿತ್ತು. ಹೀಗಾಗಿ ಒಂದಷ್ಟು ಕೊಠಡಿಗಳು ಕೂಡ ಡ್ಯಾಮೇಜ್ ಆಗಿತ್ತು. ಅದನ್ನ JCB ಮೂಲಕ ಮಣ್ಣನ್ನ ತೆರವು ಮಾಡಿ ಒಂದಷ್ಟು ಆ ಒಂದು ದೃಶ್ಯವನ್ನು ನೀವು ಪಬ್ಲಿಕ್ ಟಿವಿಲಿ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಮೇಲ್ಭಾಗದಿಂದ ಮಣ್ಣು ಕುಸಿಯಲಾರಂಭಿಸ್ತದೆ. ಸೊ ಭಾರಿ ಮಳೆ ಬಂತು ಅಂದ್ರೆ ಸುಮಾರು 1 ರಿಂದ 2 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಹೊಡಿತು ಅಂದ್ರೆ ಆ ಮೇಲ್ಭಾಗ ಏನ್ ಕಾಣ್ತಾ ಇದೆ, ಈಗಾಗಲೇ ಕುಸಿಯಲಾರಂಭಿಸಿರ್ತಕ್ಕಂಥ ಗುಡ್ಡ ಏನಿದೆ, ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿ 2020-21 ಸಾಲಿನಲ್ಲೂ ಕೂಡ ಇದೇ ಶಾಲೆಗೆ ಒಂದ್ ರೀತಿ ಒಂದಲ್ಲ ಒಂದು ಕಂಟಕ ಎದುರಾಗಿತ್ತು. ಡ್ಯಾಮೇಜ್ ಕೂಡ ಆಗ್ತಾನೆ ಇದೆ. ಕಳೆದ ವರ್ಷ ಮಳೆ ಒಂದಷ್ಟು ಕಡಿಮೆ ಆಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗ್ಲಿಲ್ಲ. ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗಿದೆ. ಮಳೆಯ ಜೊತೆಗೆ ಗಾಳಿ ರಭಸವಾಗಿ ಬೀಸ್ತಾ ಇರೋದ್ರಿಂದ ಜಿಲ್ಲೆಯ ಜನರು ಆತಂಕಕ್ಕೊಳಗಾಗ್ತಿದ್ದಾರೆ. ಪ್ರಮುಖ ಆಣೆಕಟ್ಟು ಹಾರಂಗಿ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬರ್ತಿದೆ. ಜಲಾಶಯದಿಂದ 20,000 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ನದಿಗೆ ಹರಿಬಿಡಲಾಗಿದೆ. ಈ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಪ್ರವಾಹದ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಹಾರಂಗಿ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಕೂಡ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ನದಿಯಿಂದ ಸಾಕಷ್ಟು 20,000 ಕ್ಯೂಸೆಕ್ಸ್ ಒಳಹರಿವು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಜಲಾಶಯದ ಡ್ಯಾಮ್ ಏನಿದೆ, ಈ ಡ್ಯಾಮ್ನಿಂದ ಸಾಕಷ್ಟು 14,700 20,000 ಕ್ಯೂಸೆಕ್ಸ್ ಹೀಗೆ ಮಾನಿಟರ್ ಮಾಡಿಕೊಂಡು ನೀರನ್ನ ಬಿಡ್ತಾ ಇರೋದ್ರಿಂದ ನದಿ ಪಾತ್ರದ ಜನರು ಏನಿದ್ದಾರೆ ಆ ಜನರಿಗೆ ಒಂದು ರೀತಿ ಪ್ರವಾಹ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ 2018-19 ಸಾಲಿನಲ್ಲಿ ಆಗಿರ್ತಕ್ಕಂಥ ಪ್ರವಾಹ ಭೀತಿ ಮತ್ತೆ ಕೊಡಗಿನ ಭೂಕುಸಿತಕ್ಕೆ ಹಾರಂಗಿಯ ಹೂಳು ಏನು ತುಂಬಿದೆ ಅದರಿಂದನೂ ಕೂಡ ಸಾಕಷ್ಟು ನಾನಾ ಅವಾಂತರಗಳು ಕೂಡ ಸುತ್ತಮುತ್ತ ಇರ್ತಕ್ಕಂಥ ನದಿ ಪಾತ್ರದ ಜನರಿಗೆ ಒಂದು ರೀತಿ ಪ್ರವಾಹದ ಆತಂಕ ಮತ್ತು ಬಡಾವಣೆಗಳಲ್ಲಿ ಎಲ್ಲಿ ಹಾರಂಗಿಯ ನೀರು ಮತ್ತೆ ನುಗ್ಗುತ್ತೋ ಅಥವಾ ಬಡಾವಣೆಗಳು ಎಲ್ಲಿ ಮುಳುಗಡೆ ಆಗುತ್ತೆ ಅನ್ನೋ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲೂ ಕಗ್ಗತ್ತಲಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಜಿಲ್ಲಾದ್ಯಂತ ರಭಸದ ಗಾಳಿ ಮಳೆಯ ಕಾರಣದಿಂದಾಗಿ ಗುಡ್ಡಗಾಡು ಜನರಲ್ಲಿ ಆತಂಕ ಜಾಸ್ತಿಯಾಗಿದೆ. ಮಳೆಯಿಂದಾಗಿ ಎಲ್ಲೆಡೆ ಜನಸಂಚಾರವೂ ಕೂಡ ವಿರಳವಾಗಿದೆ. ಬಹುತೇಕ ಕಡೆಗಳಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಿದ್ದು ನಗರ ಪಟ್ಟಣ ಪ್ರದೇಶಗಳಲ್ಲಿಯೂ ಕೂಡ ಆಗಾಗ ವಿದ್ಯುತ್ ವ್ಯತ್ಯಯ ಉಂಟಾಗ್ತಿದೆ. ವಿವಿಧ ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಮರಗಳು ಬಿದ್ದು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದೆ. ಸೆಸ್ಕಾಂ ಸಿಬ್ಬಂದಿ ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಲವೆಡೆ ರಸ್ತೆಗೆ ಮರಗಳು ಬಿದ್ದಿದ್ದು ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿದೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಬೇತ್ರಿ, ನಾಪೊಕ್ಲು, ಸಿದ್ದಾಪುರ, ಕರಡಿಗೋಡು, ಕುಶಾಲನಗರ ಕಣಿವೆ ವಿಭಾಗದಲ್ಲಿ ಕಾವೇರಿ ಅಪಾಯದ ಮಟ್ಟದಲ್ಲಿ ನೀರು ಹರಿತಾ ಇದೆ. ಮತ್ತೊಂದು ಪ್ರಮುಖ ನದಿ ಲಕ್ಷ್ಮಣ ತೀರ್ಥದಲ್ಲೂ ಕೂಡ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.